ಅದು ಇನ್ನೊಬ್ಬರ ಮೇಲೆ ಕೇವಲ IPL ಟೂರ್ನಮೆಂಟ್ ನಂತರದ ಈವೆಂಟ್ ಜವಾಬ್ದಾರಿ ಯಾರ್ದದು? BCCIಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದರೆ ಯಾವ ಸ್ವರೂಪದಲ್ಲಿ ಸಂಬಂಧ ಇಲ್ಲದೆ ಆಗಿರುತ್ತೆ? ಇಲ್ಲಿ IPL ಟೂರ್ನಿ ನಂತರದ ಈವೆಂಟ್ ಜವಾಬ್ದಾರಿ ಯಾರದ್ದು? ಯಾವ ಕಾರಣಕ್ಕಾಗಿ BCCI ಇಲ್ಲಿ ಬಹಳ ಹುಷಾರಾಗಿ ನಂದೇನು ತಪ್ಪಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಕೈ ತೊಳ್ಕೊಂಡು ಬಿಟ್ಟಿದೆಯಲ್ಲ, ಹೇಗೆ ಸಾಧ್ಯ ಆಯಿತು? ಇನ್ನು RCB ಫ್ರಾಂಚೈಸಿ ವಿಶ್ವದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಅನ್ನು ಹೊಂದಿರತಕ್ಕಂತಹ ಫ್ರಾಂಚೈಸಿ ನಮ್ಮದು ಅಂತ ಹೇಳ್ಕೊಳ್ಳುತ್ತೆ. RCB ತನ್ನನ್ನು ತಾನು ವರ್ಣಿಸ್ಕೊಳ್ಳುತ್ತೆ. ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥದ್ದು ಅಂತ ಹೇಳ್ಕೊಂಡು ಆ ಅತಿ ಹೆಚ್ಚು ಅಭಿಮಾನಿಗಳು ಪ್ರತಿನಿತ್ಯ ರಾತ್ರಿ ಹಗಲು ಕಳೆದ 18 ವರ್ಷಗಳಿಂದಲೂ ಕೂಡ ಟೂರ್ನಮೆಂಟ್ ಇರಲಿ ಇಲ್ಲದೇ ಇರಲಿ ಆ ಸಂದರ್ಭದಲ್ಲೂ ಕೂಡ RCB ಪರವಾಗಿ ಈ ಫ್ಯಾನ್ಸ್ ಮಾತನಾಡ್ತಾ ಇರ್ತಾರಲ್ಲ, RCBಯನ್ನು ಬ್ರ್ಯಾಂಡನ್ನು ಪ್ರತಿನಿತ್ಯವೂ ಕೂಡ ರೀಕಾಲ್ ಮಾಡ್ತಾ ಇರ್ತಾರಲ್ಲ. ಅಲ್ಲಿ ಏನು ಮಹಾಕುಂಭಮೇಳ ನಡೆದ್ರೆ ಅಲ್ಲಿ ಹೋಗಿ ಜರ್ಸಿಯನ್ನು ಮುಳುಗಿಸ್ತಾರೆ, ಇನ್ಯಾವುದೋ ಜಾತ್ರೆ ನಡೆದ್ರೆ ಅಲ್ಲಿ IPLನ ಜರ್ಸಿ ಹಿಡ್ಕೊಂಡು RCBಯ ಜರ್ಸಿ ಹಿಡ್ಕೊಂಡು ಓಡಾಡ್ತಿರ್ತಾರಲ್ಲ, ಅವ್ರು ತಾನೇ ನಿಮ್ಮ ಬ್ರ್ಯಾಂಡನ್ನು ಇಡೀ ವಿಶ್ವಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಕೇವಲ ನಿಮ್ಮ ಆಟಗಾರರು ಮಾತ್ರ ಅಲ್ಲ, ಅದರ ಜೊತೆಗೇ ನಿಮ್ಮ ಫ್ಯಾನ್ಸ್ ಕೂಡ. ಆ ಫ್ಯಾನ್ಸ್ ಕಪ್ ಗೆದ್ದ ಖುಷಿಯಲ್ಲಿ ಸಂಭ್ರಮಾಚರಣೆಗೆ ನಿರ್ಧರಿಸಿದ್ದು ಸರಿಯೇ? ನಿಮ್ಮ ಅಭಿಮಾನಿಗಳ ಪ್ರಾಣದ ಬಗ್ಗೆ ನಿಮಗೂ ಕೂಡ ಯೋಚನೆ ಇರಲಿಲ್ವಾ? ಇಮಿಡಿಯೇಟ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಇಡೀ ರಾತ್ರಿ ಬೆಂಗಳೂರು ಮಲಗಿರಲಿಲ್ಲ, ಅಕ್ಷರಶಃ ಮಲಗಿರಲಿಲ್ಲ. ಆ ರೀತಿಯಾಗಿ ಯುವಕರು ಸೆಲೆಬ್ರೇಟ್ ಮಾಡಿದ್ದಾರೆ ರಾತ್ರಿ ಇಡೀ. ನಂತರ ನೀವು ಆಟಗಾರರನ್ನು ಕರ್ಕೊಂಡು ಬರ್ತೀರಿ, ಯಾಕಂದರೆ ಇವರೆಲ್ಲರೂ ಕೂಡ ಐಕಾನ್ಗಳು, ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಆದರೆ ಅವರ ಜೀವನೇ ಪಡ್ಕೊಂಡ್ಬಿಟ್ರಲ್ಲ ಅಂತೇಳಿ, 11 ಮಂದಿಯ ಜೀವವನ್ನು ಪಡ್ಕೊಂಡ್ಬಿಟ್ರಲ್ಲ. ಆ ಹೆಣ್ಮಗಳ ತಾಯಿ ಹೇಳ್ತಾ ಇದ್ರು, ದಿವ್ಯಾಂಶಿ ಅಮ್ಮ ಹೇಳ್ತಾ ಇದ್ರು, ಮಗಳು ನಾನು ವಿರಾಟ್ ಕೊಹ್ಲಿಯನ್ನು ನೋಡಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಶಾಲೆಗೆ ಕರ್ಕೊಂಡು ಹೋಗೋ ಬದಲಿಗೆ ಇಲ್ಲಿ ಕರ್ಕೊಂಡ್ಬಂದ್ವಿ, ಶಾಲೆಗೆ ಕರ್ಕೊಂಡು ಹೋಗಿರ್ತೀರ, ಅವಳು ಬದುಕು ಉಳಿತಿದ್ಲೋ ಏನೋ ಅಂತೇಳಿ. ಅಂದರೆ ಈ ರೀತಿಯಾದಂತಹ ಅಭಿಮಾನಿಗಳಿದ್ದಾರೆ ನಿಮಗೆ. ಆಟಗಾರರು ಬೇರೆಡೆಗೆ ಹೋಗಬೇಕು ಅಂತ ತರಾತುರಿಯಲ್ಲಿ ಪ್ಲ್ಯಾನ್ ಮಾಡಿದ್ರಾ? ಯಾಕಂದರೆ ವಿದೇಶಿ ಆಟಗಾರರಿದ್ದಾರೆ, ಬೇರೆ ಬೇರೆ ಟೂರ್ನಮೆಂಟ್ಗಳಿದ್ದಾವೆ, ಅದಕ್ಕೆ ಹೋಗೋದಂಥದ್ದು ಇದ್ದೇ ಇದೆ ಆಟಗಾರರು. ಆ ಕಾರಣಕ್ಕಾಗಿ ಟೈಮೇ ಕೊಡಲಿಲ್ಲ ಸೆಲೆಬ್ರೇಷನ್ಗೆ. ಒಂದು ದಿವಸ ಗ್ಯಾಪ್ ಕೊಟ್ಟಿರ್ತಿದ್ರು ಕೂಡ ಒಂದಿಷ್ಟು ಅರೇಂಜ್ಮೆಂಟ್ಸ್ ಆಗ್ತಾ ಇತ್ತು, ಕ್ಲಾರಿಟಿ ಇರ್ತಿತ್ತು, ಯಾರಿಗೆ ಪಾಸ್ ಸಿಗುತ್ತೆ ಯಾರಿಗೆ ಪಾಸ್ ಸಿಗಲ್ಲ. ಅಟ್ಲೀಸ್ಟ್ ಇದು ಗೊತ್ತಾಗ್ತಿತ್ತಲ್ಲ. ನೀವು ಬೆಳಗ್ಗೆ ಹೇಳ್ತೀರಿ ನಾವು ಓಪನ್ ಪರೇಡ್ ಮಾಡ್ತೀವಿ ಅಂದರೆ, ಏನು ಪೊಲೀಸರ ಹತ್ರ ಪರ್ಮಿಷನ್ ತಗೊಂಡಿದ್ರಾ ಓಪನ್ ಪರೇಡ್ ಮಾಡ್ತೀವಿ ಅಂತ ಹೇಳಿದಾಗ RCB ಅವರು ಹೇಗೆ ವಿಕ್ಟ್ರಿ ಪರೇಡ್ ಮಾಡುವಂಥದ್ದನ್ನು ನೀವು ಅನೌನ್ಸ್ ಮಾಡಿದ್ರಿ? ಹೇಗೆ ನೀವು ಇಲ್ಲಿ ಸ್ಟೇಡಿಯಂಗೆ ಬರಬಹುದು ಅನ್ನೋಂಥದ್ದನ್ನು ಫ್ಯಾನ್ಸ್ಗೆ ಹೇಳಿದ್ರಿ? ನಂತರ ಯಾಕೆ 3 ಗಂಟೆಗೆ ನೀವು ಪಾಸ್ಗಳನ್ನು ಇಶ್ಯೂ ಮಾಡುವಂಥದ್ದಕ್ಕೆ ಶುರು ಮಾಡಿರುವಂಥದ್ದು? ಯಾವ ಸ್ವರೂಪದಲ್ಲಿ ಆಯ್ತಿವೆಲ್ಲವೂ ಕೂಡ? ಹಾಗಾದರೆ RCBಗೆ ಗೊತ್ತೇ ಇರಲಿಲ್ವಾ? ಹಾಗಾದರೆ ಅಟ್ಲೀಸ್ಟ್ ಒಂದು ದಿವಸ ಗ್ಯಾಪ್ ಕೊಟ್ಟಿರ್ತಿದ್ರೆ ಇವತ್ತಿಗೆ ಆಗ್ತಿರ್ಲಿಲ್ವಾ? ಸ್ಟೇಡಿಯಂಗೆ ಫ್ಯಾನ್ಸ್ ಸೇರಿಸ್ಕೊಳ್ಳುವಂತಹ ಬಗ್ಗೆಯೂ ಕೂಡ ಕಡೆ ಕ್ಷಣದವರೆಗೂ ಕೂಡ ಸ್ಟೇಡಿಯಂನೊಳಗಡೆ ಎಲ್ಲರನ್ನು ಬಿಟ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಯಾಕೆ ಗೊಂದಲ ಇತ್ತು ಅಷ್ಟೊಂದು? ಯಾವ ಕಾರಣಕ್ಕಾಗಿ ಆಯ್ತಿದು? ದೊಡ್ಡ ಸಂಖ್ಯೆಯಲ್ಲಿ ಫ್ಯಾನ್ಸ್ ಸ್ಟೇಡಿಯಂಗೆ ನುಗ್ಗಬಹುದು ಅನ್ನುವಂತಹ ವಿವೇಚನೆ ಬೇಕಿತ್ತಲ್ವಾ? ಆ ವಿವೇಚನೆ ಸರ್ಕಾರಕ್ಕೂ ಬೇಕಿತ್ತು, RCBಗೂ ಬೇಕಿತ್ತಲ್ವಾ, KCAಗೂ ಬೇಕಿತ್ತಲ್ವಾ? ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಹೇಳ್ಕೊಂಡು ಸಾಮಾನ್ಯರಿಗೂ ಗೊತ್ತಿರುತ್ತೆ ಇದು, ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತೇಳಿ. ಇನ್ನು ಇವ್ರಿಗೆ ಪ್ರತಿನಿತ್ಯ ಕ್ರಿಕೆಟನ್ನು ಉಸಿರಾಡುವಂಥವ್ರು ಗೊತ್ತಿರೋದಿಲ್ವಾ? ಫ್ರೀ ಪಾಸ್ ಕೊಟ್ಟರೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬಹುದು ಅಂತ ಗೊತ್ತಿರಲಿಲ್ವಾ? ನೀವು ಟಿಕೆಟ್ ಇಟ್ಟಾಗಲೇ ನಮ್ಮ RCB ಫ್ಯಾನ್ಸ್ ಸ್ಟೇಡಿಯಂ ಒಳಗಡೆ ಅಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಿದ್ರು. ಈ ಸೀಸನಲ್ಲಿ ಹೋಮ್ ಗ್ರೌಂಡ್ನಲ್ಲಿ RCB ಜಾಸ್ತಿ ಸೋಲ್ತಾ ಇದೆ ಅನ್ನುವಂತಹ ಟ್ರೆಂಡ್ ಇದ್ದಾಗಲೂ ಕೂಡ ಅಭಿಮಾನಿಗಳೇನು ಕಡಿಮೆ ಆಗಿರಲಿಲ್ಲ ಬರುವಂಥವ್ರು, ಸ್ಟೇಡಿಯಂಗೆ ಬರ್ತಾ ಇರುವಂಥವ್ರು. ಹೀಗಿರುವಾಗ ನೀವು ಫ್ರೀ ಪಾಸ್ ಕೊಟ್ಟಾಗ ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಕೇವಲ 35,000 ಜನ ಬರ್ತಾರೆ ಅಂತ ಹೇಳ್ಕೊಂಡು? ನಿಜಕ್ಕೂ ಸೋಜಿಗ ಇದು. ಈ ರೀತಿಯೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಕೇವಲ 35,000 ಬರ್ತಾರೆ, ನಾವು 35,000 ಪಾಸ್ ಕೊಡ್ತಾ ಇದ್ವಿ, ಹೇಗೆ ಸಾಧ್ಯ ಇದು? ಗೆದ್ದ ಖುಷಿಗೆ ಒಮ್ಮೆಲೆ ಸೆಲೆಬ್ರೇಷನ್ ಮಾಡಿ ಮುಗಿಸಿ ಕೈ ತೊಳೆದುಕೊಳ್ಳುವಂಥದ್ದಕ್ಕೆ ಯೋಚಿಸ್ತಾ ಇದ್ದೀರಾ ನೀವು ಅಂತೇಳಿ? ಯಾಕೆಂದರೆ ಗೆದ್ದಾಗಿದೆ, ಒಮ್ಮೆ ಸೆಲೆಬ್ರೇಷನ್ ಮಾಡಿದರೆ ಮುಗೀತು ಅಂತೇಳಿ. ಈ ತರಾತುರಿ ಯಾಕೆ ಬೇಕು? ಅಟ್ಲೀಸ್ಟ್ ಇವತ್ತಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಿರ್ತಿದ್ರೆ ಕನಿಷ್ಠ ಪಕ್ಷ ನೀವು ಹೇಳೋದಕ್ಕೆ ಅವಕಾಶ ಇರ್ತಿತ್ತಲ್ಲ. ಹಿಂಗೇನೆ ಇಷ್ಟೇ ಪಾಸ್ ಇರೋದು, ನಿನ್ನೆ ರಾತ್ರಿ 10 ಗಂಟೆ ಒಳಗಡೆ ಪಾಸ್ ಕ್ಲೋಸ್ ತಲೆ ಆಗಿರ್ತಿದ್ರೆ ಇವತ್ತು ಬರ್ತಿರ್ಲಿಲ್ಲ ಯಾರು, ಪಾಸ್ ಕ್ಲೋಸ್ ಆಗಿರ್ತಿತ್ತಲ್ಲ, ಮತ್ತೆ ಯಾರು ಬರ್ತಿದ್ರು? ಅದೇನು ಮಾಡಲಿಲ್ಲ. ಕಡೆ ಕ್ಷಣದವರೆಗೆ ಅಲ್ಲಿಗೆ ಬಂದು ಪಾಸ್ಗೆ ಅಪ್ಲೈ ಮಾಡಿದವರು ಇದ್ದಾರೆ, KCA ಎದುರುಗಡೆ ನಿಂತ್ಕೊಂಡು. ಜೀವ ಕಳೆದುಕೊಂಡ 11 ಮಂದಿಯ ಸಾವಿಗೆ RCB ಫ್ರಾಂಚೈಸಿ ಹೊಣೆ ಅಲ್ವಾ? ಹಾಗಾದರೆ RCB ಫ್ರಾಂಚೈಸಿ ಜವಾಬ್ದಾರಿ ಅಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಹಾಗೆಯೇ ಕರ್ನಾಟಕ ಸರ್ಕಾರ ನಮ್ಮೆಲ್ಲರನ್ನು ಕೂಡ ಸುರಕ್ಷತೆಯನ್ನು ನೋಡಬೇಕಾದಂಥ ಜವಾಬ್ದಾರಿ ಯಾರ್ದು? ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳಿ ಬರೆದಿರೋದರ ಬೋರ್ಡಿನ ಕೆಳಗಡೆ ಕೂತ್ಕೊಂಡು ನಿನ್ನೆ
ಇವರಿಗೆ ಸನ್ಮಾನ ಮಾಡಿದ್ರಲ್ಲ, ಇದಾ ದೇವರ ಕೆಲಸ ಮಾಡಿರುವಂಥದ್ದು ಸರ್ಕಾರ ಮತ್ತು ಪೊಲೀಸರ ಮಧ್ಯೆ ಸಮನ್ವಯತೆ ಇರಲಿಲ್ಲ ಅಂತೇಳಿ. ಸರ್ಕಾರದ ಭಾಗ ಆಗಿರ್ತಕ್ಕಂಥ ಪೊಲೀಸರ ಜೊತೆಗೆ ಒಬ್ಬ ಮಂತ್ರಿ ಒಂಥರ ಹೇಳ್ತಾರೆ, ಇನ್ನೊಬ್ಬರು ಮಂತ್ರಿ ಇನ್ನೊಂಥರ ಹೇಳ್ತಾರೆ, ಒಬ್ಬ ಮಂತ್ರಿ ಸೀದಾ ಓಡ್ಕೊಂಡೋಗಿ ಏರ್ಪೋರ್ಟ್ಗೆ ಹೋಗಿ ನಿಂತ್ಕೊಳ್ತಾರೆ, ಅಲ್ಲೇ ಬಂದು ಸ್ವಾಗತ ಮಾಡ್ಕೊಳ್ತಾರೆ. ಯಾವ ರೀತಿಯಾದಂತಹ ಪ್ರಯತ್ನಗಳಿವು? RCB ಆಟಗಾರರ ಸನ್ಮಾನ ಮಾಡುವಂಥದ್ದೇ ಪ್ರತಿಷ್ಠೆ ಆಗೋಯ್ತಾ ಅಂತ ಇವರಿಗೆ? ಯಾಕಂದರೆ ನಾವು ನಮ್ಮ ಆಡಳಿತ ಸಭೆಯಲ್ಲಿ ಇವರು ಗೆದ್ದಿದ್ದಾರೆ, ಸೊ ನಾವು ಸೆಲೆಬ್ರೇಟ್ ಮಾಡಬೇಕು. ಹೌದು, ಸರ್ಕಾರ ನಿನ್ನೆ ವರ್ತಿಸಿರುವಂಥದ್ದು ಒಂದು ರೀತಿಯಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಇದು ಕ್ರಿಕೆಟ್ ಫ್ಯಾನ್ನ ರೀತಿಯಲ್ಲೇ ಇತ್ತು. RCB ಫ್ಯಾನ್ಸ್, ನಾವು ಕೂಡ RCB ಫ್ಯಾನ್ಸ್ ಅಂತೇಳಿ ಸರ್ಕಾರಕ್ಕೂ ಕೂಡ ತೋರಿಸ್ಕೊಳ್ಳುವಂತಹ ಆಸೆ ಸಿಕ್ಕಾಪಟ್ಟೆ ಇದ್ದಂಗಿತ್ತು. RCB ಜವಾಬ್ದಾರಿಯನ್ನು ಮರೆತು ಕೇವಲ RCB ಫ್ಯಾನ್ ರೀತಿಯಲ್ಲಿ ಸರ್ಕಾರ ವರ್ತಿಸಬೇಕಾಗಿತ್ತಾ? ಸರ್ಕಾರದ ಜವಾಬ್ದಾರಿ ಅದೇನಾ? ಹೌದು, ನೀವು ಕೂಡ RCB ಅಭಿಮಾನಿಗಳೇ ಇಲ್ಲ ಅಂತ ಯಾರು ಹೇಳ್ತಾರೆ? ಕರ್ನಾಟಕ ಸರ್ಕಾರ ಏನು RCB ವಿರೋಧಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಇರುವಂಥವ್ರು ಕೂಡ ಅವರು ಎಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಇರ್ತಾರೆ. ಅವರು ಕ್ರಿಕೆಟ್ ಆದಾಗ ಹೋಗಿ ನೋಡ್ತಾ ಇರ್ತಾರೆ, ಅವರು RCBಯನ್ನು ಬೆಂಬಲಿಸ್ತಾ ಇರ್ತಾರೆ. ಆದರೆ ಕ್ರೆಡಿಟ್ ಲೆಕ್ಕಾಚಾರದಲ್ಲಿ ಊಹೆಗೂ ನಿಲುಕದ ಅನಾಹುತಗಳು ಅರಿವು ಆಗಲಿಲ್ವಾ? ಅಮೂಲ್ಯ ಜೀವಗಳು ಹೋಗ್ಬೋದು ಅನ್ನುವಂಥ ಸಣ್ಣ ಕಲ್ಪನೆಯೂ ಇರಲಿಲ್ವಾ ಸರ್ಕಾರಕ್ಕೆ? 2 ರಿಂದ 3 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಏನು ಕಡಿಮೆನಾ ಅದು? ಒಂದೊಂದು ಮೆಟ್ರೋದಲ್ಲಿ ಬರ್ತಾ ಇದ್ದಂತಹ ಜನರನ್ನು ನೋಡಿದಾಗಲೇ ಏನಿದು ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ಅಂದರೆ ಬಹುಶಃ ಈ ಸ್ವರೂಪದ ರಶ್ಯನ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಸ್ವರೂಪದಲ್ಲಿ ಬಂದಿದ್ದಾರೆ ಹುಡುಗರು. ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ಆಯೋಜಿಸಿದ್ದೇ ತಪ್ಪಾಯ್ತಾ ಅಂತೇಳಿ. ಅಂದರೆ ನೀವು ಪ್ರೊಸೆಷನ್ ಮಾಡಿಸ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಜನ ಡಿಸ್ಪರ್ಸ್ ಆಗ್ತಿದ್ರೋ ಏನೋ ಅನ್ನುವಂಥ ಒಂದು ಅನುಮಾನ ಬರುತ್ತೆ. ಆದರೆ ಅಂತಿಮವಾಗಿ ಅದರಲ್ಲಿ ನಿರ್ಧಾರ ಪೊಲೀಸರದ್ದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಪೊಲೀಸರೇ ಅದರಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾದಂಥವ್ರು. ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಏನು ಆಗಬಹುದು ಅಂತೇಳಿ. ಯಾಕಂದರೆ ನಾವು ನೋಡಿದ್ವಿ ಅಲ್ಲಿ ನಿನ್ನೆ ಹೋಟೆಲ್ನಿಂದ ಹೊರಗಡೆ ಬರುವಾಗಲೇ ಕೆಲವು ಅಭಿಮಾನಿಗಳು ಆ ಬಸ್ ಹಿಂದೆ ಓಡ್ಕೊಂಡು ಬರ್ತಾ ಇದ್ರು. ಒಂದು ವೇಳೆ ಏರ್ಪೋರ್ಟಿಂದಲೇ ನೀವು ಕೊಟ್ಟಿರಿದ್ರು ಕೂಡ ಏರ್ಪೋರ್ಟಿಂದ ಓಡ್ಕೊಂಡು ಬಂದವರು ಇರ್ತಿದ್ರೋ ಏನೋ, ಆ ಸಾಧ್ಯತೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತ್ತಾ ನಿಮಗೆ? ಆ ಎಚ್ಚರಿಕೆಯನ್ನು ನೀವೇನಾದರೂ ಕಡೆಗಣಿಸಿದ್ರಾ? ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಬಹುದು. ಯಾಕೆಂದರೆ ರಾತ್ರಿಡೀ ಸೆಲೆಬ್ರೇಟ್ ಮಾಡಿದಂಥದ್ದು ಪೊಲೀಸರ ಅನುಭವಕ್ಕಂದು ಬಂದಿದೆ. ಸರ್ಕಾರದ ಅನುಭವಕ್ಕೆ ಉಳಿದವರಿಗೆ ಮಂತ್ರಿಗಳಿಗೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ, ಆದರೆ ಪೊಲೀಸರಿಗಂತೂ ಗೊತ್ತಾಗಿದೆ. ಅಭಿಮಾನಿಗಳು ಹೆಂಗಿದ್ದಾರೆ ಅನ್ನೋಂಥದ್ದು ಪೊಲೀಸರಿಗೆ ಸ್ಪಷ್ಟವಾಗಿ ಕಳೆದ ರಾತ್ರಿನೇ ಗೊತ್ತಾಗಿತ್ತು. ಹಾಗಿದ್ರೂ ಕೂಡ ಅವಕಾಶ ಹೇಗೆ ಮಾಡಿಕೊಟ್ರಿ? ಏಕಾಏಕಿ ವಿಕ್ಟರಿ ಪರೇಡ್ ರದ್ದು ಮಾಡಿದ್ದೇ ಗೊಂದಲಕ್ಕೆ ಮೂಲ ಕಾರಣ ಅನ್ನುವಂಥರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ವಿಕ್ಟರಿ ಪರೇಡ್ ಮಾಡಬೇಕಿತ್ತು, ಮಾಡಬಾರ್ದು, ಇವೆಲ್ಲವೂ ಕೂಡ ಪ್ರಶ್ನೆಗಳು, ಸಬ್ಜೆಕ್ಟ್ ಟು ಡಿಬೇಟ್ ಇವತ್ತು. ಆದರೆ ಈ ಡಿಬೇಟ್ ಮಾಡೋದ್ರಿಂದ ಈ ರೀತಿಯಾದಂತಹ ವಾದಗಳನ್ನು ಮಾಡೋದ್ರಿಂದಾಗಿ ಹೋದ ಜೀವ ಯಾವುದಾದ್ರೂ ಒಂದು ಜೀವ ಆದರೂ ವಾಪಸ್ ಬರುತ್ತಾ? ಇಲ್ಲಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಆ ಹುಡುಗರು. ಉತ್ತರ ಸಿಗದ ಪ್ರಶ್ನೆಗಳಿದಾವೆ ಇಲ್ಲಿ. ಫ್ಯಾನ್ಸ್ ಸೇರುವ ನಿರೀಕ್ಷೆ ಇದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕೆ? ಫ್ಯಾನ್ಸ್ ಇಷ್ಟು ಬರಬಹುದು ಅನ್ನುವುದರ ಬಗ್ಗೆ